हुबली में एक संगीन चोरी का वाकया हुआ है, जिसमें ईडी और आईटी अफसरान के धरने के दौरान तकरीबन 3 करोड़ रुपए के सोने के जेवरात लूट लिए गए। ये वाकया गुज़िश्ता हफ्ते हुआ और तफ्तीश अभी तक सुस्त रवि का शिकार है, जिसकी वजह से अवाम में शदीद तशवीश पाई जा रही है। बताया गया है कि हुबली के रेणुका रिहायशी हॉस्टल के करीब 1 घंटे तक ताजिर सुदीन एमआर से जेवरात छीने गए। पुलिस ने उपनगर थाने में मुकदमा दर्ज किया है और उपनगर व सीसीबी के अफसरान मुश्तरका तौर पर तफ्तीश कर रहे हैं। चोरों ने 2 किलो 942 ग्राम सोने के जेवरात और 2 लाख रुपये नकदी छीनी। सुदीन एमआर और सोने के जेवरात की मुख्तलिफ दुकानों को सप्लाई करते थे। समाजी कारकुन शेखरैया मथापति का कहना है कि हुबली में जराइम पेशा अनासिर बगैर खौफ के जराइम कर रहे हैं और शहरी शदीद परेशान हैं। इन्होंने फौरी गिरफ्तारी का मुतालिबा किया है। सुदीन एमआर ने बताया कि नवंबर 15 को वो मंगलुरु से बेलगावी के लिए 3.2 करोड़ रुपीस के जेवरात ले जा रहे थे और नवंबर 19 को धारवाड़ जाते हुए एक ग्रुप ने इन्हें नीलिन रोड पर रोका, शनाख्ती कार्ड दिखाकर तफ्तीश के लिए दफ्तर ले गए। मोबाइल फोन और सिम कब्जे में ले लिए। बाद में इन पर हमला किया गया और जेवरात का बैग छीन लिया गया। पुलिस कमिश्नर एन शशि कुमार ने बताया कि सुदीन और दीगर अफराद की तफ्तीश जारी है। इब्तिदाई शवाहिद से मालूम होता है कि जेवरात और नकदी ताजिर के जानने वालों के हाथ लगे हैं, लेकिन पुलिस को मुकम्मल तहकीकात करके सच्चाई सामने लानी होगी। हुबली के अवाम इस वाक़ये के बाद तफ्तीश में मुब्तला हैं और मुतालिबा कर रहे हैं कि चोरों को जल्द अज जल्द गिरफ्तार किया जाए। रिपोर्टेड बाय कलमेश मंडियाल, सालार न्यूज़, हुबली। ಸುದೀನ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೇರಳ ಮೂಲದವನು ಬೆಳಗಾವಿ ಜಿಲ್ಲೆ ಸೇರಿದಂತೆ ಭಾಳಷ್ಟು ತಾಲೂಕು ಹೆಡ್ ಕ್ವಾರ್ಟರ್ಲಿರುವಂಥ ಜ್ಯುವೆಲರಿ ಶಾಪ್ಸ್ಗೆ ಜ್ಯುವೆಲ್ಸನ್ನು ಡೆಲಿವರಿ ಮಾಡಿದ್ದಾನೆ. ಡೆಲಿವರಿ ಮಾಡಿದಂಥ ಸಂದರ್ಭದಲ್ಲಿ ಅವನು ಹುಬ್ಬಳ್ಳಿ ಓಲ್ಡ್ ಬಸ್ ಸ್ಟ್ಯಾಂಡ್ ಏನಿದೆ, ಇವಾಗ ರಿನೋವೇಟ್ ಆಗಿದೆ, ಅದರ ಎದುರಿಗಿರುವಂಥ ರೇಣುಕಾ ಅನ್ನೋ ಒಂದು ಲಾಡ್ಜಲ್ಲಿ ಉಳ್ಕೊಂಡಿದ್ದಾನೆ. ಅಲ್ಲಿಂದ ಹೊರಗಡೆ ಬಂದು ಅಯೋಧ್ಯೆ ಹೋಟೆಲ್ ಸ್ವಲ್ಪ ಮುಂಭಾಗ ಬಂದಾಗ ಏಕಾಏಕಿ ಒಂದು ಎರ್ಟಿಗಾ ಗಾಡಿಯಲ್ಲಿ ಬಂದಂಥ 3-4 ಜನ ವ್ಯಕ್ತಿಗಳು, ನಾವು ಯಾವುದೋ ಒಂದು ನಿರ್ದಿಷ್ಟ ಇಲಾಖೆಯ ಅಧಿಕಾರಿಗಳಿದ್ದೀವಿ, ನಿಮ್ಮ ಹತ್ರ ಇರುವಂಥ ವಸ್ತುಗಳದ್ದು ಪರಿಶೀಲನೆ ಮಾಡಬೇಕು ಅಂತಂದು ಅವನ್ನ ಗಾಡೀಲಿ ಹತ್ತಿಸ್ಕೊಂಡು ನಂತರ ಅವನ ಹತ್ರ ಇದ್ದಿದ್ದ ಬ್ಯಾಗನ್ನು ಕಿತ್ಕೊಂಡು ಅಲ್ಲಿಂದ ಅವನ್ನ ಬೆಳಗಾಂ ರೋಡಲ್ಲಿ ಇಳಿಸೋಗಿದ್ದಾರೆ ಇಬ್ಬರನ್ನು. ಸೊ ಈ ಒಂದು ಕೃತ್ಯದ ಸಂಬಂಧ ನಾವು ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಅವರು ಘಟನೆ ನಡೆದ ತಕ್ಷಣ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವರು ಸಂಬಂಧಪಟ್ಟವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ಅವ್ರ ಓನರ್ಗಳು ಯಾರಿದ್ದಾರೆ ಅವ್ರಗಳ ಜೊತೆ ಎಲ್ಲ ಚರ್ಚೆ ಮಾಡಿ 2-3 ದಿನ ಆದಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಷ್ಟಾಗಿಯೂ ಕೂಡ ನಮ್ಮ 3 ಪ್ರತ್ಯೇಕ ತಂಡಗಳು ಆರೋಪಿಗಳನ್ನು ಹುಡುಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇನಿಷಿಯಲಿ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಅಂತ ಹೇಳಿದರು. ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ನಾವು ಇಡಿ ಅಧಿಕಾರಿಗಳು ಅಂತ ಹೇಳಿಬಿಟ್ಟು ನಮ್ಮನ್ನು ಗಾಡಿ ಒಳಗೆ ಹತ್ಕೊಳ್ಲಿಕ್ಕೆ ಹೇಳಿದರು ಅಂತ. ಹಾಗಾಗಿ ಪ್ರಕರಣ ತಗೊಂಡು ನಾವು ಅತ್ಯಂತ ಗಂಭೀರವಾಗಿ ಭೇದಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಪ್ರಕರಣವನ್ನು ಪತ್ತೆ ಮಾಡಿ. ಇಲ್ಲ, ಆ ಇಬ್ಬರು ಯಾರು ಅಂದರೆ ಇವರೇ ಯಾರು ವಿಕ್ಟಿಮ್ಸ್ ಇದ್ರಲ್ಲ, ಆ ವಿಕ್ಟಿಮ್ಸನ್ನು ವಿಚಾರಣೆಗೆ, ಯಾಕಂದರೆ ಅವರು ಹೇಳುವಂಥ ಮಾಹಿತಿ ಮತ್ತು ಅವ್ರು ಕೊಡ್ತಿದ್ದಂತಹ ಡೀಟೇಲ್ಸು ಅದೆಲ್ಲ ಸ್ವಲ್ಪ ವ್ಯತ್ಯಾಸ ಇತ್ತು. ಹಾಗಾಗಿ ಅದನ್ನೆಲ್ಲ ಕನ್ಫರ್ಮೇಷನ್ ಮಾಡಲಿಕ್ಕೆ ಅವ್ರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದ್ದೀವಿ. ಯಾಕಂದರೆ ಈ ಥರ ಪ್ರಕರಣಗಳಲ್ಲಿ ಎಷ್ಟೋ ಸರಿ ಸುಳ್ಳು ಪ್ರಕರಣ ಕೊಡುವಂಥದ್ದು ಮತ್ತು ಅವ್ರುಗಳೇ ಇನ್ವಾಲ್ವ್ ಆಗಿರುವಂಥದ್ದು ಆ ಥರದ್ದೆಲ್ಲ ಸಾಧ್ಯತೆ ಇದೆ. ಸೊ ಇದರಲ್ಲಿ ಯಾರು ಮಹಾರಾಷ್ಟ್ರ ಮೂಲದ ಒಂದು ಟೀಮ್ ಈ ಕೃತ್ಯವನ್ನು ಎಸಗಿರುವಂಥದ್ದು ನಮಗೆ ಈಗ ಸದ್ಯದ ಮಾಹಿತಿಯಿಂದ ತಿಳಿದು ಬಂದಿದೆ. ಆದಷ್ಟು ಬೇಗ ಪ್ರಕರಣವನ್ನು ಪತ್ತೆ ಮಾಡಲಾಗಿದೆ. ಇಲ್ಲ, ಈಗ ಇನ್ಸಿಡೆಂಟ್ ಆದ ದಿನ ಅವರು ಠಾಣೆಗೆ ಬಂದು ಮಾಹಿತಿ ನೀಡಿದ್ದಾರೆ. ನೀಡಿದ ತಕ್ಷಣ ನಮ್ಮವರು ಕಾರ್ಯಪ್ರವೃತ್ತರಾಗಿ CCTV ಸೇರಿದಂತೆ ವಾಹನ ಯಾವ ಡೈರೆಕ್ಷನ್ ಹೋಗಿದೆ ಅದನ್ನೆಲ್ಲ ಪತ್ತೆ ಮಾಡುವಂಥದ್ದು ಮಾಡಿದ್ದಾರೆ. ಬಟ್ ಅವರು ನಾವು ಬಿಲ್ ತೊಗೊಂಡು ಆಮೇಲೆ ನಮ್ಮ ಯಾರು ಸಂಬಂಧಪಟ್ಟವರಿದ್ದಾರೆ ಅವ್ರಿಗೆ ಮಾತಾಡಿಕೊಂಡು ಮತ್ತೆ ಬರ್ತೀವಿ ಅಂತ 2-3 ದಿನ ಟೈಮ್ ತೊಗೊಂಡು ನಂತರ ಬಂದು FIR ಕೊಟ್ಟಿದ್ದಾರೆ. ಯಾರು ಕಂಪ್ಲೇಂಟ್ ಏನು ಕೊಟ್ಟಿದ್ದಾರೆ? ಅದು ನೋಡಿ, ಈ ಥರ ಪ್ರಕರಣಗಳಲ್ಲಿ ನನ್ನ ಅನುಭವದಲ್ಲಿ ಯಾವ ಸಾಧ್ಯತೆಯೂ ನಾವು ತಳ್ಳಿ ಹಾಕೋಕ್ಕಾಗಲ್ಲ. ಈ ಹಿಂದೆ ಒಂದು ಪ್ರಕರಣ ದಾಖಲಾಗಿತ್ತು ನಮ್ಮ ಹುಬ್ಳಿ ಟೌನಲ್ಲಿ. ಆಗ ಡ್ರೈವರು ಮತ್ತು ಡ್ರೈವರ್ ಜೊತೆ ಇಬ್ಬರು ಬಂದಿದ್ದರು, ಅದರಲ್ಲಿ ಒಬ್ಬ ಇನ್ವಾಲ್ವ್ ಆಗಿದ್ದ. ಸೊ ನಾನು ಭಾಳಷ್ಟು ಈ ಥರ ಪ್ರಕರಣಗಳು ನೋಡಿದಂಥ ಸಂದರ್ಭದಲ್ಲಿ, ಯಾಕಂದರೆ ಸ್ಪೆಸಿಫಿಕ್ಕಾಗಿ ಇಷ್ಟು ಹಣ ಅಥವಾ ಬಂಗಾರ ಇಟ್ಕೊಂಡು ಮೂವ್ಮೆಂಟ್ ಆಗ್ತಿರುವಂಥದ್ದು ಇಂಟರ್ನಲ್ ಇನ್ಫಾರ್ಮೇಷನ್ ಇಲ್ದಲೇ ಹೊರಗಡೆ ಹೋಗಲ್ಲ. ಹಾಗಾಗಿ ಯಾವ ಸಾಧ್ಯತೆಯೂ ತಳ್ಳಿ ಹಾಕೋಕ್ಕಾಗಲ್ಲ. ನಾವು ಆರೋಪಿಗಳೆಲ್ಲ ಸಿಕ್ಕ ಮೇಲೆ ಯಾರು ಈ ಕೃತ್ಯ ಮಾಡಿದ್ದಾರೆ ಅನ್ನೋಂಥದ್ದು ಪತ್ತೆ ಮಾಡಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ.
ಹುಬ್ಬಳ್ಳಿ ನಗರದಲ್ಲಿ ಇತ್ತೀಚಿನ ದಿನದಲ್ಲಿ ಬಂಗಾರ ಬೆಳ್ಳಿ ವ್ಯಾಪಾರಸ್ಥರ ಒಬ್ಬ ಮನುಷ್ಯನನ್ನು ಡೂಪ್ಲಿಕೇಟ್ ಅಧಿಕಾರಿಗಳು ಬಂದು ಅವನ್ನ ಮನಬಂದಂತೆ ಹೊಡೆದು ಅವನಂತಲ್ಲಿರುವಂಥ ಸುಮಾರು ಕೋಟಿಗಟ್ಟಲೆ ಬಂಗಾರ ಒಡವೆಯನ್ನು ಕಿತ್ಕೊಂಡು ಪರಾರಿಯಾಗಿದ್ದಾರೆ. ಯಾಕಂದರೆ ಒರಿಜಿನಲ್ ಅಂದರೆ ಇಡೀ ಕರ್ನಾಟಕದಲ್ಲಿ ಪೊಲೀಸ್ ಅಧಿಕಾರಿಗಳಾಗಲಿ, ಇವತ್ತು ಇಂಟೆಲಿಜೆನ್ಸ್ ಆಗಲಿ, ಇವತ್ತು ಗುಪ್ತಚರ ಇರಲಾಗಲಿ, ಇವತ್ತು ಇಂಥ ಅಧಿಕಾರಿಗಳನ್ನು ಇಡೀ ದೇಶದಲ್ಲಿ ಬೆಚ್ಚಿ ಬೀಳುವಂಥ ನಮ್ಮ ಅಧಿಕಾರಿಗಳು. ಆದರೆ ಇವತ್ತು ಅವರ ರೂಪದಲ್ಲಿ ಡೂಪ್ಲಿಕೇಟ್ ಅಧಿಕಾರಿಗಳು ಬಂದು ಒಬ್ಬ ವ್ಯಾಪಾರಸ್ಥನ ಕೋಟಿಗಟ್ಟಲೆ ಬಂಗಾರವನ್ನು ದೋಚಿಕೊಂಡು ಆ ವ್ಯಕ್ತಿಯನ್ನು ಥಳಿಸಿ ಮನಮನ್ನತೆ ಥಳಿಸಿ ಓಡೋಗಿದಂಥ ಆರೋಪಿಗಳನ್ನು ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯವರನ್ನು ಎಲ್ಲಾದರೂ ಹುಡುಕಿ ಬಂಧಿಸಿ ಅವರಿಗೆ ಶಿಕ್ಷೆ ಒಳಪಡಿಸಬೇಕು. ಯಾಕಂದರೆ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ನಗರದಲ್ಲಿ ಸುಮಾರು 11 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ದೇವೆ. ಜನಸಂಖ್ಯೆ ಹೊರಗೆ ಬರಲಿಕ್ಕೆ, ಮನೆ ಬಿಟ್ಟು ಹೋಗಲಿಕ್ಕೆ, ಇವತ್ತು ಅನೇಕ ಕಾರ್ಖಾನೆಗಳು ಬಿಟ್ಟು ಹೋಗಲಿಕ್ಕೆ ಭಯ ಪಡ್ತಿದ್ದಾರೆ. ಹೀಗಾಗಿ ಯಾಕಂದರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಅಂದರೆ ಒಂದು ಶಾಂತಿ ಊರಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ಇಡೀ ಜನಕ್ಕೆ ಒಂದು ವಿಶ್ವಾಸ ಬರಬೇಕಂದ್ರೆ ಈ ತಕ್ಷಣ ಈ ಡೂಪ್ಲಿಕೇಟ್ ಅಧಿಕಾರಿಗಳನ್ನ ಬಂಧಿಸಿ ಇವತ್ತು ಕಾನೂನು ಅಡಿಯಲ್ಲಿ ಅವರನ್ನು ಬಂಧಿಸಿ ಶಿಕ್ಷೆಗೊಳಿಸ್ಬೇಕು ಒಳಪಡಿಸ್ಬೇಕಂತೇಳಿ ಮಾಧ್ಯಮಕ್ಕೆ ನಾನು ವಿನಂತಿ ಮಾಡ್ತೇನೆ.